ಧರ್ಮಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ? ಬೊಂಬಲವಾಡದಲ್ಲಿ ಬೀರಪ್ಪ ನಡೆಸಿ, ಕರಗಾವದಲ್ಲಿ ಕರಸಿದ ನಡೆಸಿ, ಜೋಗಣದಲ್ಲಿ ಜೋಗನಾಥ ನಡೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನಡೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನಡೆಸಿ, ಕ್ವಾನಗಮರದಲ್ಲಿ ಕರಸಿದ ನಡೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಪ್ಪ? ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡನ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿಯ ಮೃತ್ಯುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂದ ಹೊಲಜಂತಿಗೆ ಹಲಿಯನಿಸಿ ಅಲ್ಲಿ ಸೇರಿಸಿ ಅಂಗಾಂಗ 500 ಮುಂಗಾಂಗ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಅವರು? ಮಾನವರಲ್ಲಿ ಮನೆಗೇನೆ, ದೇವತೆಯಲ್ಲಿ ದೇವಗೇನೆ, ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವಪಾರ್ವತಿಯರಿಂದ ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಯಾರಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿ ಗ್ರಾಮದ ಬಪ್ಪುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಅವರು? ಸತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಇಟ್ಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳೆದಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನಿಮ್ಮದು ಯಾವ್ದ್ರಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳೇಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ನಾವು ಸಂಧಿಸೊಂದಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರೆನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಅವರು? ಅದೇ ವಿಜಯಪುರ ಜಿಲ್ಲೆಯ ಎಂಡಿಯ ತಾಲೂಕಿನ ಹುಯ್ಯಾರ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಯಾರಪ್ಪ ಮುತ್ಯ ಅವರು? ಸತ್ಯ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವಿಟ್ಟುಕೊಂಡು ಸಿದ್ಧಾಟಿಕೆಯನ್ನು ಮಾಡತಕ್ಕಂಥ ನನ್ನಪ್ಪ ಗಂಗಿರಾಯನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಹೌದ್ರಪ್ಪ? ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಈಗಾಗಲೇ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋದು ನಡೆದ. ಅಂದ್ರೆ ಚಾಲೆಂಜ್ ಕೊಟ್ಟ ಅಬ್ಬಬ್ಬ ಚಾಲೆಂಜ್ ಕೊಟ್ಟು ಎಲ್ಲಿ ಮಾತುಗಳು ಹೆಂಗ ಬರ್ತಾವ, ಯಾವ್ಯಾವ ಊರುಗಳಿಂದ ಬಂದಾವ, ಎಲ್ಲಿಂದ ಬಂದಾರ, ಯಾರ್ಯಾರು ಬಂದಾರ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅನ್ನನ ಬಳಗದವರು ಮಾತು ಹೇಳಿ ಬಿಟ್ಟಾರ. ಮತ್ತೆ ನಾವು ಮುಗಳದವರ ನೀವು ಕುಂಬಾರಿಯವರ ಅಂತ ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಆಗಿರಬಾರ್ದು. ಅದಕ್ಕೆ ಹೇಳಿದ್ರು ಅನ್ನ ಹೇಳಿದ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡತಕ್ಕಂತ ಮ್ಯಾಲ ಹಾಲ ಮತ್ತದ ಹೆಪ್ಪುನೇ ಸಾಹಿತ್ಯದ ಸೌಕಾರತಿ ಅನಿಸ್ಕೊಂಡಿರ್ತಕ್ಕಂಥ ತಂಗಿ ಮ್ಯಾಳ ಬಂದದ. ಹೌದಾ? ಹೆಬ್ಬುಳಿ ಹೆಬ್ಬುಳಿ ಕರೆಯಲಿ. ಹೌದಿಲ್ಲ, ಜನ ಬಿರುದು ಕೊಟ್ಟಾರ, ನಾವಲ್ಲ. ಹೌದು. ಬಂದಾಗ ಕರೆ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡಿದರು. ತಂಗಿನೇ ಅಟ್ಟು ಬೆಳೆದಪ್ಪದ ತಂಗಿಗಿಂತ 4 ವರ್ಷ ನಾನು ಮುಂದೆ ಹುಟ್ಟಿನಿ. ನಾ ಎಷ್ಟು ಬೆಳೆದಿರ್ಬೋದು ಅಂತ ಎದಿ ತಟ್ಟಿ ಹೇಳಕತ್ತಾನ. ಎದಿ ತಟ್ಟಿ ಅದೇ ಅನ್ನೋದಾಗ ಗರ್ವ. ಹೌದಾ? ಅಂದ್ರ ತಂಗಿ ಎಷ್ಟು ಬೆಳೆದಪ್ಪ ನಾ ಎಷ್ಟು ಬೆಳಿಬಹುದು, ಬೆಳೆದಿರ್ಬೋದು. ಹೌದಿಲ್ಲ, ಹಂಗೆ ಹೇಳಿಬಿಡಣ. ನೀ ಎಷ್ಟು ಬೆಳೆದಿರ್ಬೋದು ಅಂತ ಹೇಳಿ ಬೇಡ. ಹೌದು. ತಂಗಿ 4 ಊರು ಹೆಚ್ಚು ತಿರುಗಾಡಪ್ಪ ಅಂದ್ರ ನಾನ್ ಎಷ್ಟು ತಿರುಗಾಡಿ ಅಂತ ಅನ್ನ ಹೇಳಲಿಕ್ಕತ್ತಾನ. ಹೇಳ್ತಪ್ಪ. ಹೌದಿಲ್ಲ, ಇಲ್ಲಿ ಬಹಳ ವಿಚಾರ ಮಾಡಿ ಕುಡಿಸ್ಯಾರ. ಅನ್ನ ಹೇಳಿದ ಅಂತ ತಂಗಿ ಇವತ್ತು ಬಾಜು ನನ್ನ ಬಾಜು ಬಂದಾಳಪ್ಪ ಅಂದ್ರ ಇಲ್ಲ, ತಂಗಿಗೆ ಹೆಬ್ಬುಳಿ ಬೆಳೆದು ಕೊಡೋದು ಮತ್ತ ಮ್ಯಾಗ ಅನ್ನ ಹೇಳೋಣ ಮ್ಯಾಲ ಗಿಡ ಏರ್ಸೇನ. ಹೌದೌದ. ಇವ ಕಳುವಿ ನಾಡಿನ ಗಿಡ ಗೊತ್ತೆ ಯಾವಾಗ ಬಡ್ಡಿ ಖರ್ಚಾಗ್ತಾನೆ ಹೇಳಕ್ ಬರುವುದಿಲ್ಲ. ಹೌದಾ? ನಿಮ್ಮಂತ ಕಳುವಿ ನಾಡಿನ ಗಿಡಗಳನ್ನ ಮೊದಲೇ ನಂಬಂಗಿಲ್ಲ ನಾವ. ಹೌದಾ? ಹೌದಿಲ್ಲ. ಹೌದೌದು. ಎಲ್ಲಿ ಯಾಕಂದ್ರೆ ಅದಕ್ಕೆ ನಮ್ಮವ್ರು ನಮಗೆ ವೈರಿಗಳಾಗುತ್ತಾವ. ಹೊಟ್ಟೆಲೆ ಹುಟ್ಟಿದ್ದೊಂದು ವೈರಿ, ಬೆನ್ನಿಲೆ ಬಿದ್ದಿದ್ದೊಂದು ವೈರಿ. ಬೆನ್ನಿಗೆ ಬಿದ್ದಿದ್ದು ಭಾಳ ಕೆಟ್ಟ ವೈರಿ ಅದು. ಭಾಳ ಕೆಟ್ಟ ವೈರಿ. ಹೌದಾ? ಬೆನ್ನೆಲೆ ಬಿದ್ದ ಅನ್ನ ವೈರಿ ಅದನ್ನ ತಿಳ್ಕೊಂಡ ಶಿವರಮ್ಮ ದೇವಿಗೆ ಬಂಕಿ ಮುತ್ತ ವಿಷ ಬರೆಸಿ ಕಳಿಸೋಣ. ಇವೇ ಕುಲಕಂಠನ ಕಳುವಿ ನಾರಾಯಣಗೌಡ. ಹೌದಾ? ಅದೇ ತಂಗಿ ದೇವಕಿ ಮತ್ತು ಗಂಡ ವಸುದೇವ. ದೇವಕಿ ಅನ್ನ ಕೌಶ. ತಂಗಿ ಮಕ್ಕಳಿಂದ ನನಗೆ ಮರ್ದನ 8ನೇ ಮಗಳಿಂದ ಮರ್ದನ ಐತೆ ಅನ್ನೋದು ಅನ್ನದ ಕೂಡಾಗಿತ್ತು. ತಂಗಿ ಮಕ್ಕಳನ್ನ ಸಾಯಿ ಹೊಡೆದಾನ ಇದೇ ಅನ್ನ ಕೌಸ. ಯಾರೋ ಅಲ್ಲಿ ಅನ್ನ ಕೌಸ ಮರ್ದನ ಮಾಡಿದ. ಈ
ಇವತ್ತಕ್ಕೆ ನಿಂತಾನೆ ಇವತ್ತು ಹೇಳಕ್ ಬರುದಿಲ್ಲ. ಕ್ಯಾಪ್ಟ ನೀಡ್ತಿದೇವ ಹೌದಿಲ್ಲ? ಹೌದಾ ಹೇಳದ ಅಣ್ಣ ಏನ್ ಹೇಳಿದ್ರೆ ತಂಗಿ ಇವತ್ತು ಬಂದಾರಪ್ಪ ಅಂದ್ರೆ ಹೌದಾ ಇವತ್ತು ಬಹಳ ಯಾಕಪ್ಪ ಅಂದ್ರ ಗುಮ್ಮ ವಿಷಯ ಮಾತಾಡೋದೈತಿ. ಹೌದಾ ನೀವೆಲ್ಲರೂ ಕೇಳಿ ಅನ್ನೋಂತ ಮಾತನ್ನ ಹೇಳಿ ಹೌದೌದು ಅನ್ನ ಬಹಳ ಗುಮ್ಮ ವಿಷಯ ಕೇಳ್ಯಾನ. ಹೌದು ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರ್ರಿ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ಹೌದು ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ಹೌದಾ ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ, ಬ್ರಿಟಿಷರಿಗೆ ಸಂಗೊಳ್ಳ ಮೂಲ. ಇವತ್ತು ಬಯ್ಯಾರ ಗ್ರಾಮದಾಗ ಅಲ್ಲಿಗೆ ಬಿಟ್ಟು ಅನ್ನದ ಮುಗಳದ ಸುಲ್ತಾನೇ ಮೂಲ ಮೂಲ ಅಂತ ತಿಳ್ಕೊಂಡು ಹಾಡಿಕೆ ಕುಡಿಸ್ಯಾರ. ಸುಮ್ಮ ಮಜಾಕ ಕೂಡ್ಸೋದನ್ನ ಇಲ್ಲ ನಾಟಕ ಮಾಡಿ ಹೋಗುವಂತ ಕೆಲಸ ಇಲ್ಲಿ ಆಗಿರಬಾರ್ದ. ಗಟ್ಟಿ ಮಾಲು ಹೊರ ವಿಷಯ ಬರಬೇಕಾಗ್ಯದ. ಹೌದೌದ್ರಿಪ್ಪ ಹೌದು ಹೌದಿಲ್ಲ? ಹೌದು ಅನ್ನ ವಿಷಯ ಯಾಕಂದ್ರೆ ತಿಳ್ಕೊಂಡು ಚಾಲೆಂಜ್ ಕೊಟ್ಟ ಹಾಡಿಕೆ ಒಂದ ಪಾಯಿಂಟ್ನ್ಯಾಗ ಮುಗಳಾಳ ತಂಗಿಗೆ ಒಳಗಾಗ್ಲಿಪ್ಪ ಅಂದ್ರ ಯಾಕಂದ್ರ ನಾ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡ್ಲಿಕ್ಕತ್ತೀನಿ. ಎಲ್ಲ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋರು ನಾ ಯಾಕಂದ್ರೆ ಬ್ಯಾಟ್ರಿ ಹೆಚ್ಚು ಹುಡುಕಾಡ್ಲಕತ್ತೀನಿ, ಇನ್ನೂವರೆಗೂ ಸಿಕ್ಕಿಲ್ಲ ಚಾಲೆಂಜ್ ಕೊಡೋರಿಗೆ. ಹೌದಾ ಹೌದಿಲ್ಲ? ಇವತ್ತನ್ನೇ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡ್ಲಕತ್ತಿಲ್ಲ. ಕೆಲವೊಂದು ಮಂದಿ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋರು ರಾತ್ರಿ ವಾರಕ್ಕೆ ಕಚ್ಚಿ ಕೈ ಹಿಡ್ಕೊಂಡು ಹೊಡ್ಯಾರ. ಹೌದಾ ನೀ ಆ ಜೊಬ್ಬ ಮ್ಯಾಲ ಹಚ್ಕೊಂಡು ಯಾವಾಗ ಹೊಡ್ತಿ ಹೇಳಕ್ ಬರುದಿಲ್ಲ. ಏನಿಲ್ಲ ಇಲ್ಲ ಕಾಲ ಜೊಬ್ಬ ಕಾಲ ಸಿಗ್ತದ. ಹೌದು ನನ್ನ ಮಗಳ ಪ್ರೀತಿಯಿಂದ ಮದುವೆಯಾಗ ಆಯ್ರ ಕೊಟ್ಟದ್ದು ಇದು ಜುಬ್ಬರಿ ಹೌದು ಹೌದು ಹೌದಿಲ್ಲ? ಅದಕ್ಕಾಗಿ ಮ್ಯಾಲ ಜೊಬ್ಬ ಹೆಲ್ಲು ಕಟ್ಟಿ ಮಾತ್ರ ರಾಡಿಗೆ ಹೆಚ್ಚಿದ್ರೆ ಓಡುವಂತ ಪರಿಸ್ಥಿತಿ ಅನ್ನಕ್ಕೆ ಬರ್ತಿರಬಾರ್ದು. ಇಲ್ಲ ಜುಬ್ಬ ಇಲ್ಲಂಗೆ ಜುಬ್ಬ ಗಚ್ಚಿಟ್ಕೊರಿ ಜೊಬ್ಬ ಹೊರಗಿರೆ ಡೊಬ್ಬ ಹಚ್ಚಿರ್ಬೇಕು. ನಿನ್ನ ವಿಚಾರ ಹೌದು ಏನೇ ಹಂಗೇನಾಗೋದು ಹೇಳತ್ತಮ್ಮ. ಈಗಾಗಲೇ ಪ್ರಶ್ನೆ ಕೇಳ್ಯಾರ ನೇರವಾಗಿ ವಿಷಯ. ಹೆಂಗ್ರಿಪ್ಪ ಯಾಕಪ್ಪ ಅಂದ್ರೆ ಇವತ್ತ ಸಂಗಿನಲ್ಲಿ ಹಾಡ್ತಕ್ಕಂಥ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂಥ ಮಾತಿನಲ್ಲಾಗ್ಲಿ, ಭಾಷಾಡ್ತಕ್ಕಂಥ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು. ಆಗೋದ್ರಿಪ್ಪ ಸಂಘದಲ್ಲಿ ಲೋಪದೋಷಗಳಾದ್ರೂ ಕೂಡ ತಪ್ಪನ್ನೋದು ಬದಿಗಟ್ಟು ಒಪ್ಪನ್ನೋದು ಮಾತ್ರ ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥದ್ದು ದೈವಕ್ಕೆ ಎದ್ದೆದ್ದು ಬಂದ ಕಾಲು ಬೀಳುವುದಾಗುದಿಲ್ಲ ತಮ್ಮ. ಹೌದು ದನ ಏನಾಗುವುದಿಲ್ಲ, ಟೈಮ್ ಹಾಳಾಗ್ತದ. ಇದೇ ಮೈಕಲ್ಲಿ ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅತಿ ಹೆಚ್ಚು ನಮಸ್ಕಾರವನ್ನ ಮಾಡಿ ಮಾಡಿ ನೇರವಾಗಿ ಅನ್ನ ಪ್ರಶ್ನೆ ಕೇಳ್ಯಾನ. ಏನ್ರಿಪ್ಪ ನಮ್ಮ ಕಮಿಟಿ ಅವರು ಹೇಳ್ಯಾರ ಏನಾದ್ರೂ ಕೂಡ ಏನು ವಿಷಯ ಬೇಡ, ಯಾರ ಪ್ರಶ್ನೆ ಹೇಳಬೇಕು, ಸಂಧಿಗೆ ಬರ್ತೈತಿ ಅಂದ್ರೆ ಬರ್ತೈತಿ ಅಂತ ಹೇಳ್ಬೇಕು, ಎಲ್ಲಂದ್ರೆ ನಿಮ್ಮ ಉತ್ತರ ಕುಲ್ಲ ಮಾಡಿ ಮತ್ತೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳಬೇಕನ್ನುವಂತ ಮಾತನ್ನ ಹೇಳ್ಯಾರ. ಇದೇ ಅನ್ನ ಕಡಿಮೆ ನಾರಾಯಣಗೌಡನ ಬಗ್ಗೆ ಒಂದು ಮಾತು ಕೇಳಿದ, ಮೇಲಾಗಿ ಕಂಬಳಿ ಬಗ್ಗೆನೂ ಒಂದು ಮಾತು ಕೇಳಿದ. ಹೌದಿಲ್ಲ? ಹೌದು. ಯಾಕಪ್ಪ ಅಂದ್ರ ಹಾಲು ಮತ್ತಕ್ಕ ಮೂಲ ಪುರುಷರು ಯಾರಪ್ಪ ಅಂತಂದ್ರ ಆದಿಗೊಂಡ. ಮುದ್ದಾಯಿ ಮುದುಗೊಂಡಾಗ ಆದಿಗೊಂಡ ಮಗ ಹುಟ್ಟಿದ. ಆದಿಗೊಂಡದ 6 ಮಂದಿ ಮಕ್ಕಳು ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಮಾರಗೊಂಡ, ಶಿವಗೊಂಡ, ಕಡಿ ಹುಟ್ಟ ಶಿವಪ್ಪದ್ದಮಗೊಂಡ ಹುಟ್ಟಿ ಬಂದ. ಶಿವಪ್ಪದ್ದಮಗೊಂಡ ಹುಟ್ಟಿ ಬಂದ ಕಾಲಕ್ಕೆ ಏನಾಯ್ತು, 5 ಮಂದಿ ಅನಂತವರ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು. ಸಣ್ಣ ಪದಮಗೊಂಡು ಉಂಡುಡುತ್ತ ಊರಾಗ ತಿರುಗಾಡ್ತಿದ್ದ. ಊರಾಗ ತಿರುಗಾಡುವಂತ ಸಂದರ್ಭದಾಗ 5 ಮಂದಿ ಅನಂತವರ ಬಂದು ತಂದಿ ಜೋಡಿ ಜಗಳ ಮಾಡ್ತಾರ. ಯಪ್ಪ ಸಣ್ಣ ಪದಮಗೊಂಡು ಉಂಡುಡುತ್ತ ಊರಾಗ ತಿರುಗಾಡ್ಲಿಕ್ಕೆ ಕೈ ಕೆಸರಾದ್ರ ಬಾಯಿ ಮೊಸರಂತ ಒಂದಿನ ತಮ್ಮನ ಹೊಲಕ್ಕೆ ದುಡಿಯಾಕ ಕಳಿಸಂದ್ರ ಅವರು. ಆ ಸಂದರ್ಭದಾಗ ತಂದಿ ಆದಿಗೊಂಡ ಮಗ ಪದ್ಮಗೊಂಡನ ಕರೆದ ಮಾತು ಹೇಳಿದ. ಎಲ್ಲ ಪದಮಣ್ಣ ಕೈ ಕೆಸರಾದ್ರ ಬಾಯಿ ಮೊಸರಂತ 5 ಮಂದಿ ಅಣ್ಣತಮ್ಮರು ನನ್ನ ಜೋಡಿ ಬಂದು ಜಗಳ ಮಾಡ್ಲಿಕ್ಕಾರ. ಒಂದಿನ ಹೊಲಕ್ಕೆ ಮೈ ಮುರಿದು ದುಡಿಯೋಗು ಅಂತೇಳಿ ಮಾತು ಹೇಳಿದ. ಆ ಸಂದರ್ಭದಾಗ ಹೊಲದಾಗ ಗಿಡಗಟ್ಟಿ ಕಡಿಲಿಕ್ಕೋದ, ಕೈಯಾಗ ಗುಳ್ಳೆತ್ತು ರಕ್ತ ಬರ್ಲಿಕ್ಕತ್ತಿ ನಮಗ ಹೈರಾಣ ಆಯ್ತು. ಅದು ಕೆಲಸ ಪದಮಗೊಂಡಾಗ ನೇಗಲಿಲ್ಲ. ಅವಾಗ ಮನೆಗೆ ಬಂದಪ್ಪ ಇದು ನನಗೆ ನೇಗಲಿಲ್ಲ ಅಂತ ಹೇಳಿದಾಗ ಮಗ ಪದಮಗೊಂಡಾಗ ಮಾತು ಹೇಳ್ತಾನ. ಆದಿಗೊಂಡ ಏನಂತೇಳಿ ಎಲ್ಲ ಪದಮಣ್ಣ ಮಾನ್ಯದ ಹೊಲದಾಗ ಹೋಗಿ ನೇಗಲ ಓಡು, ನೇಗಲ ಓಡಕ್ಕರೆ ಮಾನ್ಯದ ಹೊಲದಾಗ ಹೊತ್ತದ. ಹೌದು. ಯಾಕೆ ಹೊತ್ತಿಗೆ ನೇಗಲ ಹಚ್ಚಬೇಡ, ನೇಗಲ ಹುಡು ಹೊತ್ತಿ ಕಳಿಸಿದ. ಹೌದೌದು. ಅವಾಗ ಪದ್ಮಗೊಂಡಾಗಿರ್ತಕ್ಕಂಥ ಮಾನ್ಯದ ಹೊಲಕ್ಕ ನೇಗಲಕ್ಕೆ ಹೋದ. ಹೌದು. 3-4 ಸುತ್ತ ತಿರುವಿದ ಕೂಡಲೇ 3 ಕಣ್ಣಿನ ಹುತ್ತ ನೆದರಿಗೆ ಬಿತ್ತು ಪದ್ಮಗೊಂಡಗ. ಅವಾಗ ಮುಂದೆ ಹುತ್ತಿತ್ತು ನೇಗಲ ತರವಿದ, ಮನದಾಗ ವಿಚಾರ
ಮಾಡಿ ಹೊತ್ತಿಗೆ ಹೋಗಿ ನೆಗಲ ಹಚ್ಚಿದ ಹೊತ್ತು ಹೊಡೆದ ಇಬ್ಬಾಗ ಆಯ್ತು ಬಲ್ಲಿಗೆ ಸಾವಿರ ಭಾಗ್ಯ ಮ್ಯಾಲ ಬರ್ಲಿಕ್ಕಂತು ಹೌದು ಹೌದ್ರಿಪ್ಪ ಅವೇ ಭಾಗ್ಯದ ಹಿಂಡಗಳನ್ನು ಕೈಕೊಂಡು ನನ್ನಪ್ಪ ಪದಮಗೊಂಡ ಎಲ್ಲಿ ಹೋದ ಹಾವೇರಿ ಜಿಲ್ಲಾ ಸಿಂಗಾವ ತಾಲೂಕ ಬಂಕಾಪುರ ಸೀಮೆಯೊಳಗ ಕುರಿಗಳು ಹೊಡ್ಕೊಂಡು ಹೋದ ಈ ವಿಷಯ ಇಲ್ಲಿ ಬಿಡು ಇಲ್ಲಿ ವಿಷಯ ಕೇಳೋರು ಏನಂತಾರೆ ಹೌದ್ರಿಪ್ಪ ಪದಮಗೊಂಡ ಯಾಕಂದ್ರೆ ಪದಮಗೊಂಡ ನೇಗಲ ಹುಡಿದ ಕೂಡಲೇ ಕುರಿಗಳ ಮ್ಯಾಲ ಬಂದು ಅವಾಗ ನಿಮ್ಮ ಕಂಬಳಿ ಇತ್ತು ಅವಾಗ ಹುಟ್ಟುಗೊತ್ತು ಕಂಬಳಿ ಏನ ಪದಮಗೊಂಡನಕ್ಕಿಂತ ಹಿಂದೆ ಕಂಬಳಿ ಇತ್ತೋ ಏನ ಇಲ್ಲೋ ಇಲ್ಲ ಅಂತ ಹಿಂಗ್ ಕೇಳ್ತಾವ್ರು ಎತ್ತಂದ್ರೆ ನೇಗಲ ಹಚ್ಚದ ಕೊಳೆ ಮೀನಿತ್ತು ಇಲ್ಲಂದಿರಪ್ಪ ಅಂತಾರ ಲಗ್ನದಾಗ ಹಿಂದ ಮುದ್ದಾಯಿ ಮುದ್ಕೊಂಡಾಗ ಆದಿಗೊಂಡಾಗ 5 ಮಂದಿ ಮಕ್ಕಳು ಆಮೇಲೆ ಪದಮಗೊಂಡದಾನ ಹೌದಿಲ್ಲ ಈ ಪದಮಗೊಂಡಿಗೆಲ್ಲ ಹಿಂದ ಲಗ್ನದಾಗ ನೀವು ಕಂಬಳಿ ಬಳಸಿರೋ ಏನಿಲ್ಲೋ ಹೌದಿಲ್ಲ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಕೇಳ್ಯಾನ ಅನ್ನ ಹೊಸ ವಿಷಯ ಪದಮಗೊಂಡನಕ್ಕಿಂತ ಹಿಂದ ಕಂಬಳಿ ಇತ್ತೋ ಏನು ಇಲ್ಲೋ ಅಂತ ಕೇಳಿರಲ್ಲ ಮೊದಲ ಪದಮಗೊಂಡನಕ್ಕಿಂತ ಕಂಬಳಿ ಹಿಂದ ಇತ್ತು ಹೌದಿಲ್ಲ ಇತ್ತು ಆ ಕಂಬಳಿನೇ ಮುಂದೆ ಯಾಕಪ್ಪ ಅಂದ್ರ ಪರಮಾತ್ಮನ ಪಟ್ಟುಗಟ್ಟು ಕಾಲಕ್ಕೆ ಋಷಿ ಮುನಿಗಳಿಂದ ರೋಗದಿಂದ ತಯಾರಾಗಿರ್ತಕ್ಕಂಥ ಕಂಬಳಿದಾಗಿ ಹೌದಿಲ್ಲ ಆ ಮೊದಲ ಕಂಬಳಿತ್ತು ಯಾಕಂದ್ರೆ ಮುಂದೆ ಕಂಬಳಿ ಇತ್ತಪ್ಪ ಅಂದ್ರ ಹುತ್ತಿಗೆ ನೇಗಲ ಹಚ್ಚದ ಕೊಳೆ ಮೀನು ಬಿದ್ದಿತ್ತು ಅಂತ ಕೇಳಿಕ್ಕಿತ್ತ ನನ್ನ ಅನ್ನ ಒಂದು ಮಾತು ಹೇಳ್ತೀನಿ ಕೇಳು ಕೈಲಾಸದಾಗ ಶಿವ ಪಾರ್ವತಿಯರ ಸಿಂಹಾಸನದ ಮೇಲೆ ಕುಂತಂತ ಸಂದರ್ಭದಾಗ ಭೃಂಗಿ ಋಷಿ ಆಗಿರ್ತಕ್ಕಂಥವ ಬಂದು ನಮಸ್ಕಾರ ಮಾಡಿದ ಪರಮಾತ್ಮ ಒಂದೇ ಕೈಲಿ ನಮಸ್ಕಾರ ಮಾಡಿದ ಪಾರ್ವತಿ ದೇವಿ ಬಾಜುಕ್ಕಿದ್ರು ಅವಾಗ ನನಗೆ ನಮಸ್ಕಾರ ಮಾಡಲಿಲ್ಲ ತಿಳ್ಕೊಂಡು ಕೇಳಿದಾಗ ಎಲ್ಲಾ ಗಂಧರ್ವರು ಕೂಡಿರ ಕೈಲಾಸದಾಗ ಎಲ್ಲಾ ಗಂಧರ್ವರು ನೋಡಿ ಗೊಳೆ ಅಂತ ನಕ್ಕ ಬಿಟ್ರು ಗಂಧರ್ವರು ನಕ್ಕಂತ ಸಂದರ್ಭದಾಗ ಪಾರ್ವತಿ ದೇವಿ ಆ ಗಂಧರ್ವರಿಗೆ ಶಾಪ ಕೊಟ್ಟಾಳೆ ಏನಂತ ಮುಂದ ನಕ್ಕವರು ಆಡಗಳಾದ್ರಿ ಹಿಂದ ನಕ್ಕರು ಕುರಿಯಾಗಿ ಹೌದಿಲ್ಲ ಅವೇ ಕುರಿಯಾಗಿ ಅವೇ ಗಂಧರ್ವರು ಕುರಿಯಾಗಿ ಹುಟ್ಟಿ ಬಂದರ ಧರಣಿ ಮೇಲೆ ಅವೇ ಕುರಿಯಾಗಿ ಹುಟ್ಟಿ ಬಂದಂತ ಸಂದರ್ಭದಾಗ ಈ ಪದಮು ಯಾಕಪ್ಪ ಪರಮಾತ್ಮ ಕಾಲ ಶಿವ ಪಾರ್ವತಿಯ ಕಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಕಾಲ ಗಣಪತಿ ಷಣ್ಮುಖ ಕಾಲ ಎಲ್ಲರೂ ಕಾಲ ಸಾಕಾಗಿ ಹುತ್ತಿನೊಳಗೆ ಹಾಕಿರು ಹುತ್ತಿನೊಳಗೆ ಹಾಕಿದಂತ ಸಂದರ್ಭದಾಗ ಪದಮಗೊಂಡ ನೇಗಲ ಹಚ್ಚಿರಲ್ಲ ಆ ಕುರಿಗಳ ಹಳ್ಳಿ ಉಶ್ಯಪ್ಪಾಗ್ಯಾವ ಆ ಕುರಿಗಳ ಹಳ್ಳಿ ಉಶ್ಯಪ್ಪಾಗಿ ಕೈಲಾಸಕ್ಕೆ ಹೋಗ್ಯಾವ ಯಾಕಂದ್ರೆ ಗಂಧರ್ವರಾಗಿ ಹುಟ್ಟಿದ ಉಶ್ಯಪ್ಪಾಗ್ಯಾವ ಕಾಂಬಳಿ ಮೊದಲು ಇತ್ತ ಕಂಬಳಿ ಯಾಕೆ ನೇಗಲ ಹಚ್ಚು ಕೊಳೆ ಮೀನಿ ಬಿದ್ದಿತ್ತಂದೆಲ್ಲ ಯಾಕಂದ್ರೆ ಅಲ್ಲಿ ಯಾಕೆ ಅಚಾನಕ್ ಹಚ್ಚಿದನ ಆ ಎಲ್ಲಾ ಕೊಳೆ ಮೀನು ಅವರಿಂದ ಕಂಬಳಿ ತಯಾರಾಗಿಲ್ಲ ಆ ಏನು ಕುರಿಗಳಿಗೆ ಹುತ್ತಿನೊಳಗೆ ಅವರಿಂದ ಕಂಬಳಿ ತಯಾರಾಗಿತ್ತಂದ್ರೆ ನಿಮ್ಮ ತಲೆಯಾಗಿದ್ರೆ ತೆಗೆದು ಬಿಡ್ರಿ ಮುಂದೆ ಪ್ರಶ್ನೆ ಕೇಳಬಾರ್ದು ಹೆಂಗ ಕೇಳಬಾರ್ದವ ಅನ್ನ ತಂಗಿ ಆ ಕುರಿಗಳು ಮತ್ತು ಉಷಪ್ಪ ಹೋದ ಈಗ ತರಣಿ ಮೇಲೆ ಕಾಯುವಂತ ಕುರಿಗಳು ಎಲ್ಲಿ ಅಂತ ಕೇಳಬಹುದು ನೀ ಕೇಳೋ ಮುಂದೆ ಉತ್ತರ ಹೇಳ್ತೀನಿ ಯಾಕಂದ್ರೆ ನೀವು ಎಲ್ಲಿ ಬೇಸಾಡ್ತೀರಿ ಕೂಡದ ನಂಗ ಅವೆಲ್ಲ ಉಷಪ್ಪ ಹೋದ ಕುರಿಗಳ ಅವೆಲ್ಲ ಕುರಿಗಳ ಉಷಪ್ಪ ಆದ್ರೆ ಈಗ ತರುಣಿ ಮೇಲೆ ಕಾಯ್ತಕ್ಕಂಥ ಕುರಿಗಳು ನೀವು ಯಾವ ಕುರಿಗಳ ಕಾಯ್ತೀರಿ ಎಲ್ಲಿ ಅಂತ ಕೇಳಬಹುದು ನೀ ಕೇಳಿದಪ್ಪ ಅಂದ್ರೆ ಉತ್ತರ ಹೇಳ್ತೀನಿ ನೀ ಅಲ್ಲೇ ಬಿಟ್ಟು ಒಪ್ಕೊಂಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅದಕ್ಕೆ ಮಾತು ಹಿಂಗೆ ಬರ್ತದ ಇನ್ನೊಂದು ಮಾತು ಕೇಳ ಏನಂದ್ರಿಪ್ಪ ತಂಗಿ ಸೂರಮ್ಮದೇವಿ ಅನ್ನ ಕಳವಿ ನಾರಾಯಣಗೌಡ ತಂಗಿ ಹೊಟ್ಟೆಲ್ಲ ಹೆಣ್ಣು ಹುಟ್ಟ್ರ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟ್ರ ಹೆಣ್ಣಿಗೆ ಮೂಲ ಆಗ್ತದ ತಿಳ್ಕೊಂಡು ಬಂಕಿ ವಿದ್ಯಾಗ ವಿಷಯ ಬರಿಸಿದ ಮುಂದ ಅದೆಲ್ಲ ಕತ್ತಿ ನಿಮ್ಗೆಲ್ಲ ಕೂಡಿರ್ತಕ್ಕಂಥ ಮಾತಾಡೋ ಕತ್ತಿ ಹೇಳೋ ಅವಶ್ಯಕತೆ ಇಲ್ಲ ನೇರವಾಗಿ ಜ್ಯೋತಿಷ್ಯಗಾರ ರೂಪ ತೋರಿಸಿಬಿಡೋಣ ಯಾರಿಗೆ ಕಳವಿ ನಾರಾಯಣಗೌಡ ತೋರಿಸ್ರಿ ಹೌದಿಲ್ಲ ಹೊಟ್ಟೆ ಬಂದ ಹುಟ್ಟಿ ಬಂದಿರ್ತಕ್ಕಂಥ ತಂಗಿ ಮಗನ ಸುಳ್ಳ ಭವಿಷ್ಯ ಹೇಳಿದ ಕಳವಿ ನಾರಾಯಣಗೌಡ ಏನಂತೇಳಿ ಯಾವ ತಾಯಿ ಈ ಓಣಿ ಒಳಗ ಈ ಊರೊಳಗ ಒಂದು ಕೂಸು ರವಿವಾರ ಅಮಾವಾಸ್ಯದ ಕೂಸು ಹುಟ್ಟ್ಯದ ಆ ಕೂಸಿನಿಂದ ಕೇಳೈತಿ ಊರಿಗೆ ಕೇಳೈತಿ ಬಂದು ಬಳಗಕ್ಕೆ ಕೇಳೈತಿ ಅಂತೇಳಿ ಭವಿಷ್ಯ ಹೇಳ್ಕೊತ ತಿರುಗಾಡ್ಲಿಕ್ಕಿದ್ದ ನನ್ನ ಮಗನ ಭವಿಷ್ಯನ ಹೇಳ್ಲಿಕ್ಕೆ ರವಿವಾರ ಅಮಾವಾಸ್ಯ ನನ್ನ ಮಗನಿಗೆ ಹುಟ್ಟ್ಯಾನ ತಿಳ್ಕೊಂಡು ಸೂರಮ್ಮದೇವಿ ಕಳವಿ ನಾರಾಯಣಗೌಡನ ತರಿವಿ ಜ್ಯೋತಿಷ್ಯ ರೂಪ ಆಗಿ ಬಂದಿದ್ದವ ಅವನ ತರಿವಿ ಮಗನ ಭವಿಷ್ಯ ಕೇಳಿದ್ರು ಇಲ್ಲಿ ಪ್ರಶ್ನೆ ಕೇಳೋರು ಏನಂತರು ಏನಂತ
ಭವಿಷ್ಯ ಹೇಳಕ್ ಹೋಗ್ಯಾನಲ್ಲ, ಆಹಾ. ಜ್ಯೋತಿಷ್ಯ ರೂಪ ತೊಟ್ಟ ಭವಿಷ್ಯ ಹೇಳಕ್ ಹೋಗಿರ್ತಕ್ಕಂಥ ಕಳವಿ ನಾರಾಯಣಗೌಡ ಎಷ್ಟು ಗಂಟೆಗೆ ಹೋಗಿದ್ದ, ಟೈಮ ಟೈಮ್ ಎಷ್ಟು ಗಂಟೆ ಆಗಿತ್ತು ಅಂತ ಕೇಳಲಿಕ್ಕೆ ತಾನ ಹಿಂಗೆ ಕೇಳ ಹೋಗೋಣ. ಹೌದು ಮಾತಾಡ್ತೀನಿ, ಹೌದು ತಮ್ಮ ಹೌದಿಲ್ಲ? ಟೈಮ್ ಎಷ್ಟು ಗಂಟೆ ಆಗಿತ್ತಪ್ಪ ಅಂದ್ರೆ ಬೆಳಗಿನ 4 ಗಂಟೆ ಆಗಿತ್ತು. ನಸ್ಕಿನಾಗ ನಸ್ಕಿನ 4 ಗಂಟೆ. ಹೌದಾ? ನೀವೇನು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರನ. ಹೌದು. ಹಾಲು ಮತ್ತದ ಮೈಮಾಂತಕ ಮಾಳಿಂಗರಾಯನ ಪುರಾಣ. ಹೌದು. ಯಾಕಂದ್ರ ಲೋಣಿ ಅವರ ಬರೆದಿರ್ತಕ್ಕಂಥ ಪುರಾಣ 138ನೇ ಪುಟ ಪೇಜದೊಳಗ ಕಳವಿ ನಾರಾಯಣಗೌಡ 4 ಗಂಟೆಗ ಶಿವರಮ್ಮ ದೇವಿ ಮನೆಗೆ ಬೆಳಗಿನ 4 ಗಂಟೆಗೆ ಹೋಗ್ಯಾನ. ನೇರವಾಗಿ ಟೈಮ್ ಕೊಟ್ಟಾರ ಅದ್ರೊಳಗ. ಹೌದು ಹೌದಾ? ಹೌದಿಲ್ಲ? ಹೌದಾ? ಅಣ್ಣನ ಪ್ರಶ್ನೆಗೆ ನಮ್ಮೊಂದು ಹೆಂಗ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀವಿ ಮಾಡು. ಚಾಲೆಂಜ್ ಕೊಡೋರು ಇವ್ರು. ಹೌದಿಲ್ಲ? ಹೌದು. ಅದಕ್ಕೆ ಅವರು ಕೇಳಪ್ಪ ಅಂದ್ರ ನಾವು ನೇರವಾಗಿ 2 ಮಾತು ಕೇಳೇ ಬಿಡೋಣ. ಕೇಳಿಲ್ಲ? ಯಾಕಂದ್ರೆ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ. ಅಮೋಘ ಸಿದ್ಧಗ ಕನ್ಯಾ ತೆಗೆದ್ರು ಯಾರಿಂದ? ನಡಹಟ್ಟಿ ನಾಗರಾಯಗೌಡನ ಮಗಳ ಪದ್ಮಾವತಿನ ಕನ್ಯಾ ತೆಗೆದ್ರು. ಹೌದೌದ್ರಪ್ಪ. ನಡಹಟ್ಟಿ ನಾಗರಾಯಗೌಡನ ಮನೆಗೆ ಪದ್ಮ ಯಾರು? ಅಮೋಘ ಸಿದ್ಧ ಮುಪ್ಪಾನ ಮುದುಕಾಗಿ ಕನ್ಯಾ ಕೇಳಕ ಹೋದಂತ ಸಂದರ್ಭದಾಗ ಮುಪ್ಪಾನ ಮುದುಕಾಗಿದ್ದ, ಕೈಯಾಗ ಕೋಲ್ ಹಿಡಿದಿದ್ದ. ಗಡ್ಡ ತಲಿ ಎಲ್ಲ ಬೆಳ್ಳಗಾಗಿತ್ತು, ತಲಿ ನಡಗಲಿಕ್ಕತ್ತಿತ್ತು, ಕನ್ನ ಪಿಚ್ಚ ಬಾಯ ಸೊಂಗಳ ಕಣ್ಣಾಗ ಪಿಚ್ಚು ಬರ್ತಿತ್ತು. ಅವಾಗ ಅಮೋಘ ಸಿದ್ಧ ಯಾರು ನಡಹಟ್ಟಿ ನಾಗರಾಯಗೌಡನ ಮನೆಗೆ ಕನ್ಯಾ ಕೇಳಕ್ ಹೋಗಿದ್ದ. ತೂಗು ಮಂಚದ ಮೇಲೆ ಕುಂತು ತೂಗುತ್ತಿದ್ದ ನಾಗರಾಯಗೌಡ. ಆ ಸಂದರ್ಭದಾಗ ಹೋಗಿ ಕನ್ಯಾ ಕೇಳ್ತಾನ ಅಮೋಘ ಸಿದ್ಧ. ಹೌದು. ಅವಾಗ ನಾಗರಾಯಗೌಡ ಕೇಳಿದ್ರೆ ನಿನಗೆ ಬೇಕೋ, ನಿನ್ನ ಮಗನಿಗೆ ಬೇಕೋ, ನಿನ್ನ ಮೊಮ್ಮಗನಿಗೆ ಬೇಕು ಅನ್ನೋ. ಕನ್ಯಾ ಯಾರಿಗೆ ಬೇಕು? ನಿನ್ನ ಮೊಮ್ಮಗನಿಗೆ ಬೇಕೋ ಏನು ನಿನ್ನ ಮಗನಿಗೆ ಬೇಕು ಅಂತ ಕೇಳಿದಾಗ ಅಮೋಘ ಸಿದ್ಧಂದ, ಯಪ್ಪ ನನ್ನ ಮೊಮ್ಮಗನಿಗೂ ಇಲ್ಲ ನನ್ನ ಮಗನಿಗೂ ಇಲ್ಲ, ಕನ್ಯಾ ನನಗೆ ಬೇಕಾಗ್ಯದವ. ಹೌದಿಲ್ಲ? ಅವಾಗ ನಿನ್ನಂತ ಮುಪ್ಪಾನ ಮೂಲಕದ ನನ್ನ ಮಗನ ಕೊಡಿ ಅಂತ ಧಿಕ್ಕಾರ ಮಾಡಿ ಹಿಂದಿನ ವಿಷಯ ಬಿಟ್ಟಿನಿ, ಬರೀ ಮುಂದೆ ಅಂತ ಹೇಳಕ್ಕಿದ್ದೀನಿ. ಹೌದಿಲ್ಲ? ವಿಷಯ ಬಹಳ ವಿಷಯ ಬಹಳ ಅದ. ಧಿಕ್ಕಾರ ಮಾಡಿದ, ಧಿಕ್ಕಾರ ಮಾಡಿದ ಕೂಡಲೇ ಹೊಳ್ಳೆ ತಿರಸ್ಕಾರ ಮಾಡಿದ ಕೂಡಲೇ ಅಮೋಘ ಸಿದ್ಧ ಬಂದ. ಅವಾಗ ಮುಂದೆ ಕಟ್ಟು ಕತ್ತಿ ನಡಹಟ್ಟಿ ನಾಗರಾಯಗೌಡಗ. ನಡಹಟ್ಟಿ ನಾಗರಾಯಗೌಡಗ ಕಂಟು ಕತ್ತಿರುವಂತ ಸಂದರ್ಭದಾಗ ಎಲ್ಲಾ ದೇವರಿಗೆ ಕೇಳ್ತಾರ, ದಿಂಡ್ರಿಗೆ ಕೇಳ್ತಾರ, ಲಾಸ್ಟಕ್ಕ ಬಿಬಿ ಫಾತಿಮಾನಿ ಕೇಳ್ತಾರ. ಅಮೋಘ ಯಾಕಪ್ಪ ಅಂದ್ರ ಗುಡ್ಡದ ಮುತ್ತನ ಶಾಪ್ ಆಗಿರತ್ತ ಗೊತ್ತಾಯ್ತು. ನಾಗರಾಯಗೌಡ ಏನಂದ್ರಪ್ಪ? ನಡಹಟ್ಟಿ ನಾಗರಾಯಗೌಡ. ಹೌದಾ? ಅಲ್ಲ ಎಲ್ಲಾ ಕೇಳಿದಂತ ಸಂದರ್ಭದಾಗ ಅಲ್ಲಿ ಜಡಿ ಕೂಸಿನ ಬಲಿ ಕೊಟ್ರ ಮಾತ್ರ ನಿಮ್ಮ ಕಂಟಕ ಬಗೆಹರಿತೈತಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೌದಾ? ಹೌದಿಲ್ಲ? ಹೌದು. ಅವಾಗ ಬಡವಿ ಲಿಂಗಮ್ಮನ ಮಗನ ತಂದ ಜಡಿ ಕೂಸಿನ ಬಲಿ ಕೊಟ್ಟಾರ ನಡಹಟ್ಟಿ ನಾಗರಾಯಗೌಡ. ಹೌದಾ? ಮನೆಗೆ ಕಂಟು ಕತ್ತದ. ಕಂಟು ಕತ್ತಿದಂತ ಸಂದರ್ಭದಾಗ ಬಡವಿ ನೀಲಮ್ಮನ ಮಗನಿಗೆ ತಂದ ಬಲಿ ಕೊಟ್ಟಾರ. ಆ ಬಡವಿ ನೀಲಮ್ಮನ ಮಗ ಎಷ್ಟು ವರ್ಷದಾವಿದ್ದ, ಆ ಹುಡುಗನ ಹೆಸರೇನ? ಹೌದಿಲ್ಲ? ಅಮಾವಾಸ್ಯದ ಮಟ್ಟ ಮನೆಯವ್ರಿಗೆ ಎಲ್ಲಾರು ಚರ್ಚೆ ಎಲ್ಲಾ ಕಡೆ ಮಾಡಕ್ರೆ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಚಾಲೆಂಜ್ ಕೊಟ್ಟು ಹಾಕಿ ಬರೋ ಪ್ರಶ್ನೆ ಇಲ್ಲ. ಚಾಲೆಂಜ್ ಕೊಟ್ಟು ಹಾರಿಕೆ ಮಾಡೋ ಪ್ರಶ್ನೆ ಇದೆ. ಇನ್ನೊಂದು ಮಾತ ಏನ್ರಿಪ್ಪ? ನನ್ನಪ್ಪ ಯೋಗಿನಾದ ಅಮಾವಾಸ್ಯದ ಅರಕೆರೆ ಗುಡ್ಡದ ಮೇಲಿದ್ದ. ಇದ್ದಂತ ಸಂದರ್ಭ ಅಮಾವಾಸ್ಯದನ ಭಕ್ತಗಿರ್ತಕ್ಕಂಥವ, ಅಮಾವಾಸ್ಯದನ ಭಕ್ತಗಿರ್ತಕ್ಕಂಥವ ಅಮಾವಾಸ್ಯದನ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಅರಕೆರೆ ಗುಡ್ಡಕ್ಕೆ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿದ್ದ. ಬಂದಂತ ಸಂದರ್ಭದಾಗ ಆ ಅರಕೆರೆ ಜನರು ಎಲ್ಲರೂ ತಿರಸ್ಕಾರ ಮಾಡಿ ಆ ಭಕ್ತನ ಹೊರಗೆ ಹಚ್ಚಿಕೊಟ್ರು. ಹೊರಗೆ ತಪ್ಪಿರು. ಆ ಭಕ್ತ ಅರಕೆರೆಗೆ ಬಂದ ಮತ್ತು ವಾಪಸ್ ತನ್ನ ಊರಿಗೆ ಹೊಟ್ಟಿದ್ದ. ಹೋಗುವಂತ ಸಂದರ್ಭದಾಗ ಹಾದಿಯೊಳಗೆ ನಡ್ಕೋತ ಹೋದ. ಬ್ಯಾಸಿಗೆ ಬಿಸಿಲಿತ್ತು, ಹೈರಾಣವ. ಒಂದು ಗಿಡ ಇತ್ತು, ಮಾವಿನ ಗಿಡ. ಮಾವಿನ ಗಿಡ ಇತ್ತು. ಮಾವಿನ ಗಿಡದ ನೆರಳು ನೋಡಿ ಅಲ್ಲಿ ಹೋಗಿ ಕುಂತು ವಿಶ್ರಾಂತಿಗಳಲ್ಲಿ ಕತ್ತಿದ್ದ. ಅದೇ ಮಾವಿನ ಗಿಡದ ಏನು ಯಾವ ಹೊಲ ಇತ್ತ, ಹೊಲದ ಮಾಲೀಕನ ಹೊಲದಾಗ ಮಾವಿನ ಗಿಡ ಇತ್ತು. ಆ ಹೊಲದ ಮಾಲೀಕನ ಹೆಂಡತಿ ಮಾವಿನ ಗಿಡ ಅಂತೇಳಿ ಬಂದ ಈ ಭಕ್ತನ ನೋಡ್ತಾರ. ಅಮೋಘ ಸಿದ್ಧನ ಭಕ್ತಿಗೆ ನೋಡಿ ಹೇಳ್ತಾರೆ, ಯಪ್ಪ ನಿಮ್ಮ ಮಾನ ಸತ್ಪುರುಷದೇ, ನನಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯ ಕೊಟ್ಟು ಹೋಗೋ ಭಗವಂತ ಅಂತ ತಿಳ್ಕೊಂಡು ಅವ ಕನಿಕರದಿಂದ ಬೇಡ್ಕೊಂಡ್ರು, ಭಕ್ತಿಯಿಂದ ಬೇಡ್ಕೊಂಡ್ರು. ಭಕ್ತಗ ಅಮೋಘ ಸಿದ್ಧಗಲ್ಲ, ಅಮೋಘ ಸಿದ್ಧನ ಭಕ್ತಗ ಬೇಡ್ಕೊಂಡ್ರು. ಆವಾಗ ಅಮೋಘ
ಸಿದ್ಧನ ಭಕ್ತ ಇರ್ತಕ್ಕಂಥವೇನ್ ಮಾಡಿದ ಅಲ್ಲೇ ಮಾವಿನ ಗಿಡದ ಒಂದು ಹಣ್ಣು ಹರ್ಕೊಂಡು ಆ ಹೊಲದ ಮಾಲೀಕನ ಉಡಿಯೊಳಗ ಹಾಕಿಳು, ಮಾಲೀಕನ ಹೆಂಡತಿ ಉಡಿಯೊಳಗ ಹಾಕಿಳು. ಅದನ್ನ ಸೇವನೆ ಮಾಡಿ ಹೆಣ್ಮಗಳ ಕೂಸಿಗೆ ಹಡದಲ್ಲ, ಆ ಒಂದು ಗಂಡು ಕೂಸಿಗೆ ಹಡದಲ್ಲ, ಆ ಕೂಸಿನ ಹೆಸರೇನ, ಆ ಮಾಲೀಕನ ಹೆಸರೇನ, ಆ ಅಮೋಘ ಸಿದ್ಧ ಕೊಟ್ಟಿರ್ತಕ್ಕಂಥ ಅಮೋಘ ಸಿದ್ಧನ ಭಕ್ತನ ಹೆಸರೇನ, ವರ ಕೊಟ್ಟ ಭಕ್ತನ ಹೆಸರೇನ, ಹೌದಾ, ಮತ್ತ ಆ ಹಡದಿರ್ತಕ್ಕಂಥ ತಾಯಿ ಹೆಸರೇನ. ಚಾಲೆಂಜ್ ಕೊಟ್ಟು ಹಾಕಿ ಮಾಡೋರಿಗೆ ಇದು ಒಂದು ಪ್ರಶ್ನೆ ಉತ್ತರ ಕಿತ್ತು ಬಂದ್ರೆ ನಮ್ಮನ್ನ ನನಗಿಂತ ಹೆಚ್ಚಿನವಲ್ಲ ಅಂತ ಕೂಡ ಹೇಳಿ ಮಂಗಳಾರತಿ ಮಾಡ್ತೀನಿ. ಚಾಲೆಂಜ್ ಕೊಟ್ಟು ಹಾಕಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡುವ ಅನ್ನ ಹೌದಿಲ್ಲ. ಅದಕ್ಕಾಗಿ ಬಹಳ ಮಾತಾಡೋ ದೈವಿಕ ವ್ಯಾಸರ ಬರೀ ಪ್ರಶ್ನೆ ಕೇಳಿ ನಿಂತಲೇ ಕಿವ್ ಮುಂದಿರ್ಬೇಕನ್ನ ಹೌದಾ ಅನ್ನುವಂತ ಮಾತನ್ನ ಹೇಳಿ ನಾಲ್ಕೇ ನುಡಿ ಚಾಲ ಹಾಡಿ ಕಿವ್ ಓದಿರೋದ್ರಿ. ಹೌದು. ಅದಕ್ಕಾಗಿ ಚಾಲ ಹೊಸಾದ ಹೌದು. ಯಾಕಪ್ಪ ಅಂದ್ರ ಎಷ್ಟು ದಿನ ಇಲ್ಲಿ ಇಂಡಿ ತಾಲೂಕಿನ್ಯಾಗ ಎಲ್ಲೂ ಕಾರ್ಯಕ್ರಮ ಇಲ್ಲಿ ಹಾಡಿಲ್ಲ, ಈ ಹಾಡವಲ್ಲ. ಹೌದೌದು. ಪ್ರಥಮವಾಗಿ ಇಲ್ಲಿ ನನ್ನ ಗಂಗೀರಾಯನ ಮುಂದೆ ಬಿಡುಗಡೆ ಮಾಡಿಬಿಡುದಲ್ಲ ಹೊಸ ಚಾಲ, ಹೊಸ ಚಾಲ. ಹೌದಾ. ಯಾಕಂದ್ರೆ ನಮ್ಮ ಹಿಮಾಲಯದವರೆಗೂ ಗೊತ್ತಿಲ್ಲ, ಹೆಸರು ಸ್ವಲ್ಪ ಜಜ್ಮೆಂಟ್ ಹೋಗಿದ್ರು ಕೂಡ ಜಗ್ ಹಿಡಿರಿ ಇರ್ಲಿ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದು ಮನೆ ಮಗಳಲ್ಲಿ. ಹೌದು. ಯಾಕಂದ್ರ ಅಡಿಗೆ ಕೆಟ್ಟಂದ್ರ ತವ್ರ ಮನ್ಯಾಗನೇ ಕೆಡಬೇಕತ್ತ, ಕೆಲವರು ಗಂಡ ಮನೆ ಕೆಟ್ರ ಗಂಡನ ಮನ್ಯಾಗ ಕೆಟ್ರ ಬಾಳ ಹಾಕಿ ಕಿಟಿ ಮಾಡ್ತಾವ ನಾಳೆ ಹೊರ ಆಗ್ತಾರ. ಅದಕ್ಕ ಊರು ನಮ್ಮದಪ್ಪ ಅಂದ್ರೆ ಏನೋ ಕೆಟ್ಟರು ಕೂಡ ನಮ್ಮ ಊರಾಗನೇ ನಮ್ದು ಕೆಡ್ಲಿ ಅನ್ನುವಂತ ಮಾತನ್ನ ಹೇಳಿ ನಾಲ್ಕೇ ನುಡಿ ಚಾಲ ಹಾಡಿ ಪಾಡಕ್ಕೆ ಹೌದೌದು.